ಮೇಡಮ್ ಆದ್ರೂ ಇವ್ ನನ್ ಹೆಸರು ಉಳಿಸ್ಬಿಡ್ಲಿ. ಹೆಸರು ಉಳಿಸ್ಬಿಟ್ಲ? ಉಳ್ಸೋಕೇನಿದೆ ಮಣ್ಣು. ಹೆಸರು ಮಾತ್ರ ಸತ್ಯ ಹರಿಶ್ಚಂದ್ರ, ಆದ್ರೆ ಹೇಳೋದೆಲ್ಲ ಸುಳ್ಳೆ. ಏನೋ ಹೇಳ್ದಂಗಿತ್ತು. ಆ ಏನೂ ಇಲ್ಲ. ಅದೇನೋ ಹೆಸರು ಉಳಿಸ್ಬಿಟ್ಟೆ ಅಂತ ಹೇಳಿದ್ರಲ್ಲ, ಅದೇನು? ಅದೇ ಮೇಡಮ್, ಈ ಹರಿ ಜೀವನ ಸಾರ್ಥಕ ಆಯ್ತು. ಯಾಕೆ ಹೇಳಿ? ನೀವು ಎಷ್ಟು ಚೆನ್ನಾಗಿ ಗಾಡಿ ಓಡಿಸ್ತಾ ಇದೀರಾ ನೋಡಿ. ಎಲ್ಲಿ ಎಕ್ಸಿಲೇಟರ್ ಕೊಡ್ಬೇಕು, ಎಲ್ಲಿ ಬ್ರೇಕ್ ಹಿಡಿಬೇಕು, ಯಾವ ಅಂಶನ ಹೆಂಗ್ ಹಚ್ಬೇಕು ಅಂತ ಎಷ್ಟು ಚೆನ್ನಾಗಿ ಓಡಿಸೋದ್ ಕಲ್ತ್ಕೊಂಡ್ಬಿಟ್ಟಿದೀರಾ. ಈ ಗಾಡಿ ಓಡಿಸೋದನ್ನ ನಿಮ್ಗೆ ಹೇಳ್ಕೊಟ್ಟಿದ್ಯಾರ ಹೇಳಿ? ಈ ಹರಿ ಅಲ್ವಾ, ಅದಕ್ಕೆ. ಹಲೋ ಹಲೋ, ನನಗೆ ಗಾಡಿ ಓಡಿಸೋದನ್ನ ಹೇಳ್ಕೊಟ್ಟಿದ್ದು ಮೈ. ಸುಮ್ನೆ ನೀವು ಬಿಲ್ಡಪ್ ತಗೋಬೇಡಿ. ಏನ್ ಮೇಡಮ್ ಹಿಂಗ್ ಸುಳ್ಳು ಹೇಳ್ತಿದ್ದೀರಾ? ನಿಮ್ಗೆ ಇದ್ ಸರಿ ಅನ್ಸತ್ತಾ? ನೀವು ಸ್ವಲ್ಪ ಯೋಚನೆ ಮಾಡಿ. ಹರಿ, ನೀವೀಗ ಸುಮ್ನೆ ಕುತ್ಕೊಳ್ಳಿಲ್ಲ ಅಂದ್ರೆ ಇಲ್ಲೇ ಯಾವ್ದಾದ್ರು ಹಂಸ್ ಮೇಲೆ ಹತ್ತಿ ನಿಮ್ಮನ್ನ ಬೀಳಿಸ್ಬಿಡ್ತೀನಿ. ಬೇಡ ಮೇಡಮ್, ಪ್ಲೀಸ್ ಅಕ್ಕೆಲ್ಲ ಮಾಡಕ್ ಹೋಗ್ಬಿಡಿ. ಇನ್ನು ನಾವೆಲ್ಲ ಏನೇನ್ ಮಾಡ್ಬೇಕು ಇಬ್ರು ಸೇರ್ಕೊಂಡು ನೀವು ಇಷ್ಟ ಪಡ್ತಾ ಇದೀನಿ ಅಂತ ಹೇಳ್ಬೇಕು. ನಮ್ಗೆ ಮಕ್ಕಳಾಗ್ಬೇಕು. ಆ ಮಕ್ಳನ್ನ ನಾವು ತೊಟ್ಟಲ್ ಹಾಕೋ. ನೀವು ಇಷ್ಟ ಪಡ್ತಾ ಇದೀನಿ ಅಂತ ಹೇಳ್ಬೇಕು. ನಮ್ಗೆ ಮಕ್ಕಳಾಗ್ಬೇಕು. ಆ ಮಕ್ಳನ್ನ ನಾವು ತೊಟ್ಟಲ್ ಹಾಕೊಂಡು ತೂಗ್ಬೇಕು. ಆಮೇಲೆ ಅವ್ರಿಗೆ ಒಳ್ಳೆ ಹೆಸರನ್ನ ನಾಮಕರಣ ಮಾಡಬೇಕು. ಏನೇನೆಲ್ಲ ಇದೆ. ಹರಿ, ಅದೇನೋ ನಾಮಕರಣ ಅಂತ ಮಾತಾಡ್ತಿದ್ದೀರಾ? ಆ ಅದೇ ಮೇಡಮ್, ಅದು ಈಗ ಮುತ್ತುವಣ್ಣನ್ ಮದ್ವೆನ ನಾವಿಬ್ರು ನಿಂತ್ಕೊಂಡ್ ಮಾಡ್ಬೇಕು. ಆಮೇಲೆ ಅವ್ರ ಗುಪ್ತ ಮಕ್ಳಿಗೆ ನಾಮಕರಣ ನಾವೇ ಮಾಡ್ಬೇಕು ಅಂತ ಹೇಳ್ತಿದ್ದೆ ಮೇಡಮ್. ನಾವಿವಾಗ ಮಹಿಮಾ ಮನೆಗೆ ಹೋಗೋದ್ ಬೇಕಾ ಅಂತ. ಯಾಕಂದ್ರೆ ಈಗ ಪ್ರಪೋಸಲ್ ಬಂದಿರೋದೇ ಅವ್ರ ಕಡೆಯಿಂದ ಅಂದ್ಮೇಲೆ ಮತ್ತೆ ನಾವ್ ಯಾಕೆ ಹೋಗ್ಬೇಕು ಅಂತ. ನೋಡಿ ಹರಿ ಅವರೇ, ಅರ್ಜೆಂಟ್ ಅಲ್ಲಿ ನಾವ್ ಯಾವ ನಿರ್ಧಾರನೂ ತಗೊಳೋದಕ್ಕಾಗಲ್ಲ. ಒಂದು ಸಾರಿ ಅಲ್ದೇ ಇದ್ರು 100 ಸಾರಿ ಯೋಚನೆ ಮಾಡ್ಬೇಕು. ಕೆಲವು ಸಾರಿ ನಮ್ಮನ್ನೇ ನಾವು ಕೇಳ್ಕೋಬೇಕು. ನಾವು ತಗೊಂಡಿರೋ ನಿರ್ಧಾರ ಸರಿನೋ ತಪ್ಪು ಅನ್ನೋ ಕ್ಲಾರಿಟಿ ನಮಗಿರ್ಬೇಕು. ಆತ್ರಕ್ಕೆ ಗೋತ್ರ ಕೆಡಿಸ್ಕೊಂಡ್ರು ಅಂತ ಗಾದೆನೇ ಇಲ್ವಾ? ಏನ್ ಮೇಡಮ್, ಗಾದೆ ಗೀದೆ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದೀರಾ? ಹೌದು ಹರಿ ಅವ್ರೆ, ಆ ಮಾತು ಸುಮ್ನೆ ಬಂದಿರಲ್ಲ. ಮಹಿಮಾ ಅವರಣ್ಣ ಮುತ್ತು ಅಣ್ಣನ ಹತ್ರ ಯಾವ್ದೋ ಸಿಚುವೇಶನ್ ನಲ್ಲಿ ಹಾಗೆ ಹೇಳಿರ್ಬೋದು. ನಾವ್ ಹೋಗಿ ಅವ್ರ ಹತ್ರ ಕೂತ್ಕೊಂಡ್ ಮಾತಾಡಿದ್ರೆ ಅವ್ರ ಒಪಿನಿಯನ್ ಹಾಗೆ ಇರುತ್ತೋ ಇಲ್ವೋ ಅಂತ ನಮಗ್ ಗೊತ್ತಾಗುತ್ತಲ್ವಾ. ಅರ್ಜೆಂಟ್ ಅಲ್ಲಿ ನಾವೇನೇನೋ ಡಿಸಿಷನ್ ತಗೊಳಕ್ ಆಗಲ್ಲ. ಜೀವನ ತುಂಬಾ ದೊಡ್ಡದು ಹರಿಯೋರೆ. ಇವಾಗ ನಮ್ಮನ್ನೇ ನೋಡಿ, ನಾವ್ ಅರ್ಜೆಂಟ್ ಅಲ್ಲಿ ತಗೊಂಡಿರೋ ನಿರ್ಧಾರದಿಂದ ನನ್ ಜೀವನಾನು ಹಾಳಾಯ್ತಾಯ್ತು, ಜೊತೆಗೆ ನಿನ್ ಜೀವನಾನು ಹಾಳಾಯ್ತಾಯ್ತು. ಆತರ ಮುತ್ತು ಅಣ್ಣನ್ ವಿಷಯದಲ್ಲಿ ಆಗೋದು ನನಗಿಷ್ಟ ಇಲ್ಲ. ನಿಜ ಅಲ್ವಾ ಹರಿಯವ್ರೆ? ನಿಜ. ಹರಿಜಿ, ನೀವು? ಹೌದು, ನಾವೇ. ನಾವಿಲ್ಲೇ ಇದೀವಿ. ನೀವ್ಯಾರು ಬೇರೆಯವ್ರನ್ನ ಹುಡುಕ್ತಿರೋ ತರ ಇದೆ. ಮೇರೆ ಬೇಕಾಗಿ ಸುಂದರ ಆಯೋ. ಹೌದು, ನಾವಷ್ಟೇ ಬಂದಿರೋದು. ಬೇರೆ ಯಾರು ಬರ್ಬೇಕಿತ್ತು? ಕೊಯ್ಲೈ ಅಯ್ಯೇ. ಮಹಿಮಾ ಅವರು ನಮ್ ಜೊತೆ ಮುತ್ತೋಡರು ಬಂದಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ನನ್ ಕಣ್ಣು ಯಾವಾಗ್ಲೂ ನಿಮ್ಮನ್ ಹುಡ್ಕೋತಾರ, ಅವ್ರ ಕಣ್ಣು ಮುತ್ತೋಡ ನೋಡ್ತಾ ಇತ್ತು. ಸುಮ್ನೆ ಮಹಿಮಾ ಅವ್ರೆ, ನೀವು ನಮ್ ಮನೇಲಿ ಇದ್ರಲ್ಲ, ಆಗ ನಿಮ್ಗೆ ಏನ್ ಅನಿಸ್ತು? ಖುಷಿಯಾಗಿದ್ರಾ? ಮುझे आपका घर बहुत अच्छा लगा, बहुत खुशी हुई. ಮುತ್ತುವಣ್ಣನ ಅಂತ ಒಳ್ಳೆ ಮನುಷ್ಯ ಇರೋ ಮನೆಯಲ್ಲಿ ಯಾರಿಗಿರಕ್ಕೆ ಇಷ್ಟ ಇಲ್ಲ ಹೇಳಿ? ಯಾರೇ ಬಂದ್ರು ಚೆನ್ನಾಗಿ ನೋಡ್ಕೋತಾರೆ ಅಂತ ಒಳ್ಳೆ ಮನ್ಸು ಅವ್ರದ್ದು. ಫಿಕ್ಸ್ ಬಿಡಿ. ಅವಿದ್ ಬೈ, ಹೆಣ್ಮಕ್ಳು ಇಷ್ಟೊಂದು ನಾಚ್ಕೋತಿದಾರೆ ಅಂತಂದ್ರೆ ಅವ್ರನ್ನ ಕೇಳದೆ ಬಿಡ ಗ್ರೀನ್ ಸಿಗ್ನಲ್ ಕೊಟ್ರು ಅಂತಾನೆ ಅರ್ಥ. ಇನ್ಮೇಲೆ ಮಹಿಮಾ ಅವರು ನಮ್ಮ ಮನೆ ಸೊಸೆ. ಹರಿಯವ್ರೆ, ಇದನ್ನು ನೀವ್ ಹೇಳೋದಲ್ಲ, ಮಹಿಮಾ ಹೇಳ್ಬೇಕು. ನಿಮ್ ಅಣ್ಣನ ಮುತ್ತು ಅಣ್ಣಂಗೆ ನಿನ್ನ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಅಂತ ಕೇಳಿದ್ರಂತೆ. ಇದ್ರ ಬಗ್ಗೆ ನಿಮ್ ನಿರ್ಧಾರ ಏನು? ಅದು ನಾಚ್ಕೊಂಬೇಡ, ಧೈರ್ಯವಾಗಿ ಹೇಳು. ಅದು ಮುझे मंजूर है जी. ಹಾಗಾದ್ರೆ ನಮ್ಮ ಅಣ್ಣನಲ್ಲಿ ನಿಮ್ಗೆ ಯಾವ ಗುಣ ಇಷ್ಟ ಆಯ್ತು? मुत्तू जी के ಎಲ್ಲ ಗುಣ ಇಷ್ಟ. उनका ಮಾತ್ ಇಷ್ಟ, उनका आदत, ನಡವಳಿಕೆ ಇಷ್ಟ. ಮುತ್ತು ಜಿ ಜೈಸಾ ಜೀವನ್ ಸಂಗಿ ಸಿಗ್ಲಿಕ್ಕೆ ಪುಣ್ಯ ಮಾಡಿರ್ಬೇಕು. ಮುತ್ತು ಜಿ ಹಮೇಶಾ ಎಲ್ಲರಿಗೂ ಒಳ್ಳೇದನ್ನ ಬಯಸ್ತಾರೆ. उनका दिल बहुत अच्छा है. ऐसा इंसान से मदवे आगे के लिए किसी लड़की के लिए भी सौभाग्य है. अगर ये सौभाग्य मुझे मिले तो मैं मना क्यों करूंगी? ಅಪ್ಪ, ನಂಗೆ ಇವಾಗ ಸಮಾಧಾನ ಆಯ್ತು. ನಮ್ಮ ಮುತ್ತು ಅಣ್ಣ ಕಪ್ಪೆ ಚಿಪ್ಪಿನೊಳಗಿರೋ ಮುತ್ತಿನಷ್ಟೇ ಪರಿಶುದ್ಧವಾಗಿರೋ ಮನ್ಸಿರೋರು. ನೀವ್ ಹೇಳ್ದಾಗೆ ಅವ್ರು ಸಿಗೋದಕ್ಕೆ ಪುಣ್ಯ ಮಾಡಿರ್ಬೇಕು. ತಿನ್ಯಾಕ್ ತಡ, ವಾಲ್ಗ ಊದ್ಸ್ಬಿಡದೆ.
ನೀವೇನೋ ಮಹಿಮಾ ಅಭಿಪ್ರಾಯ ಕೇಳಿದ್ರಿ, ಆದ್ರೆ ನಾವು ಬಡವರು, ಮದ್ವೆ ಹೇಗ್ ಮಾಡೋದು? ಕೊಡೋದು ತಗೊಳ್ಳೋದ್ರ ಬಗ್ಗೆನೂ ವ್ಯವಸ್ಥೆ ಮಾಡ್ಕೊಬೇಕಲ್ವಾ? ನೀವು ನಮಗ್ ಕೊಡೋ ದೊಡ್ಡ ಗಿಫ್ಟ್ ಅಂದ್ರೆ ಅದು ನಿಮ್ ತಂಗಿ ಮಹಿಮಾ. ತೋಳಿಗಿಂತ ದೊಡ್ಡ ಗಿಫ್ಟು ನಮಗೇನು ಬೇಡ. ಆಮೇಲೆ ಇನ್ನೊಂದು ವಿಷಯ, ಸಂಬಂಧ ಓಕೆ ಆಯ್ತು ಅಂತ ಅವಾಗ ಅವಾಗ ಮುತ್ತುವಣ್ಣ ನೋಡೋದಕ್ಕೆ ಮನೆಗೆ ಬರೋ ಆಗಿಲ್ಲ. ದೊಡ್ಡವರು ಅಂತ ನಾವಿದೀವಿ, ಸ್ವಲ್ಪ ಭಯ ಭಕ್ತಿ ಇರ್ಲಿ. ಅಂದ್ರೆ ದೊಡ್ಡವರು ಅಂತ ನಾವಿದೀವಿ, ಆದ್ರೆ ನಮ್ಮನೇನೋ ಕೇಳ ಆಗಿಲ್ಲ. ಬೇಕಾದ್ರೆ ಅವಾಗ ಅವಾಗ ಬಂದು ಹೋಗೋದು ಮಾಡ್ಬೋದು ಅಂತ ಹೇಳಕ್ ಬಂದೆ ಅಷ್ಟೇ. ಬರ್ಬೋದು. ಏನ್ರು ಇದು ಏನೋ ಮಾಡಕ್ ಹೊಟ್ಟಿದ್ದೀರಾ? ಇದರಲ್ಲಿ ಆಮೇಲೆ ಗೊತ್ತಾಗುತ್ತೆ ಬಂದಿರ್ಬೇಕು. ಆಮೇಲೆ ನೋಡಿ ಇಲ್ಲಿ ಗೊತ್ತಾಗುತ್ತೆ ಅಲ್ಲ. ಮಯೂರೇ, ಕಲಾಭಿಮಾನಿಗಳೇ, ದೇಶಾಭಿಮಾನಿಗಳೇ, ಸಂಸಾರಾಭಿಮಾನಿಗಳೇ, ನಿಮ್ಮ ಸಮಸ್ಯೆ ಏನು? ನಿಮ್ಮ ಅಹವಾಲನ್ನು ಮಂಡಿಸಿ. ಇಲ್ಲಿ ಗಂಡು ಮಕ್ಕಳು ಜೀವನ ಹೆಣ್ಮಕ್ಳು ಮಾಡ್ತಿರೋ ದೌರ್ಜನ್ಯದಿಂದ ಆಗ್ತಾ ಇದೆ. ಇದ್ರ ಬಗ್ಗೆ ನೀವು ಸ್ವಲ್ಪ ಕರುಣೆ ತೋರಿಸ್ಬೇಕು ಅಂತ ನಾನು ಹೊರಗಡೆಯಿಂದ ಕೇಳ್ಕೊತೀನಿ. ಪ್ಲೀಸ್ ಪ್ಲೀಸ್. ಯಾಕೋ ನಿಂದು ಓವರ್ ಆಕ್ಟಿಂಗ್ ಆಗ್ಲಿಲ್ವಾ ಹರಿಶ್ಚಂದ್ರ? ದೌರ್ಜನ್ಯ ಆಗಿರ್ಲಿ, ನೀವು ಸ್ವಲ್ಪ ಸೌಜನ್ಯದಿಂದ ಎದ್ದು ಮಾತಾಡಿ. ನೋಡಿ ಮಹಾಸ್ವಾಮಿಗಳೇ, ನಾವು ಗಂಡು ಮಕ್ಕಳಾಗಿ ಹುಟ್ಟಿ ಒಂದು ಮಾತಾಡಕ್ಕೂ ಕಷ್ಟ ಆಗ್ತಾ ಇದೆ. ನನ್ನಂತ ಬಡ ಜೀವಿ ಗಂಡು ಮಕ್ಕಳು ಜೀವನ ಸಂಸಾರ ಎಲ್ಲ ಹೇಗೆ ಸಾಗಿಸ್ಬೇಕು ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿ. ರೀಲ್ ಜಾಸ್ತಿ ಸುತ್ತಬೇಡ, ವಿಷಯಕ್ಕೆ ಬಾ. ಈ ವರಾನ ನಮ್ಮ ಮುದ್ದು ಪಾಪು ಅಚ್ಚಚ್ಚು ಬೆಲ್ಲಚ್ಚು ಮುತ್ತುರಾಜ್ ಅವರು ಇಲ್ಲಿವರೆಗೂ ಒಂದಿರುವೆಗೂ ನೋವು ಕೊಟ್ಟವರಲ್ಲ ಅಂತ ಮಗುವಿನ ಮನ್ಸಿರೋರು. ಅಷ್ಟಕ್ಕೂ ಇವ್ರು ಕೇಳಿದ್ ಏನು? ತನ್ನ ಮನ್ಸಲ್ಲಿರೋ ಪ್ರೀತಿನ ಹೇಳ್ಕೊಳಕ್ಕೆ ಸ್ವಲ್ಪ ಸಮಯಾವಕಾಶ ಅಷ್ಟೇ. ಅದನ್ನೇ ಇವರು ಮಹಾಪರಾಧ ಅನ್ನೋ ಹಾಗೆ ಈ ಮನೆ ನ್ಯಾಯಾಲಯಕ್ಕೆ ಕರೆಸಿ ಇವರ ತೇಜೋವಧೆ ಮಾಡ್ತಿದ್ದಾರೆ. ಇವರ ಇದೆಷ್ಟು ಸರಿ ಅಂತ ತಾವು ಕೂಲಂಕುಷವಾಗಿ ಪರಿಶೀಲಿಸಿ ತೀರ್ಪು ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ಇವರಾನಾರ್ ನೀನೊಬ್ಳೆ ಶುದ್ಧ ಕತೆ ಹೊಡಿತಾ ಕೂತ್ಕೊಂಡ್ರೆ ಉಳಿಯೋ ಕತೆ ಏನಾಗ್ಬೇಕು? ನಿನ್ನ ಗಾಡಿಗೆ ಸ್ವಲ್ಪ ಹೊತ್ತು ಬ್ರೇಕ್ ಹಾಕಿ ಪಾರ್ಕ್ ಮಾಡು. ಈಗ ನೀನು ಹೇಳಮ್ಮ ನಿನ್ನ ಅಶ್ರಿತಾರದ ಕಥೆಯನ್ನ. ಮಹಾಸ್ವಾಮಿಗಳೇ, ಮಹಿಮಾ ಎಂಬ ಇವರು ಮುತ್ತು ಅವ್ರ ಮೇಲೆ ಅಗಾಧ ಪ್ರೀತಿ ಇಟ್ಕೊಂಡಿದ್ದು ಅವ್ರ ಉತ್ತರಕ್ಕೋಸ್ಕರ ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಗಂಟೆ, ಪ್ರತಿ ದಿನ ಕಾಯ್ತಿದ್ದಾರೆ. ಆದ್ರೆ ಆ ಕಡೆಯಿಂದ ಯಾವುದೇ ತರದ ಉತ್ತರ ಬರ್ದೇ ಇರೋ ಕಾರಣದಿಂದ ಈ ದೂರು ನಿಮ್ ಮುಂದೆ ಬರೋ ಹಾಗಾಯ್ತು. ದಯವಿಟ್ಟು ನೀವೇ ಅವ್ರನ್ನ ಕೇಳ್ಬೇಕು ಮಹಾಸ್ವಾಮಿ. ಏನು ಇದು? ಏನು ನಡೀತದೆ ಇಲ್ಲಿ? ಅಣ್ಣ, ನಿನ್ ಪರವಾಗಿ ವಾದ ಮಾಡಕ್ಕೆ ಲಾಯರ್ ಅಂತ ನಾನಿಲ್ವಾ? ನಾನು ನೋಡ್ಕೋತೀನಿ, ನೀನು ಸ್ವಲ್ಪ ಸುಮ್ಮನೆ ಇರು. ನಮ್ಮ ಮುದ್ದು ಪಾಪು ಚಚೋ ಬೆಲ್ಲಚೋ ಮುತ್ತುರಾಜು ಅವರು ಮಹಿಮಾ ಅವ್ರನ್ನ ಪ್ರೀತಿ ಮಾಡ್ತಾ ಇರೋದೇನೋ ನಿಜ. ಆದ್ರೆ ಆ ಪ್ರೀತಿನ ತಕ್ಷಣ ಹೇಳ್ಕೋಬೇಕು ಅಂತ ಏನೂ ಇಲ್ಲ. ಎಷ್ಟೋ ಜನ ಹೊರಗೆ ಪ್ರೀತಿ ಇಟ್ಕೊಂಡು ಮೇಲೆ ಕೋಪ ತೋರಿಸ್ಕೊಂಡು ಬದುಕ್ತಾ ಇಲ್ವಾ? ಇದೇನಾಗಿದು? ಇರೋ ಕೆಲಸ ಮಾಡೋದ್ ಬಿಟ್ಟು ಕೇಸು ಪರ್ಸನಲ್ ಆಗಿ ಹೋಗ್ತಾ ಇದೆ. ಇಡಿಯಟ್. ಅಮ್ಮ ಚಂದ್ರ, ಇಲ್ಲಿ ಏನಾಗ್ತಿದೆ ಅಂತ ಒಂದ್ ಸ್ವಲ್ಪ ಹೇಳಮ್ಮ. ಮಿಸ್ಟರ್ ಹರಿಶ್ಚಂದ್ರ ಅವರೇ, ನಿಮ್ಮ ಪಾಪಚ್ಚಿಗೆ ಸ್ವಲ್ಪ ಹೊತ್ತು ಇರಕ್ಕೆ ಹೇಳಿ. ಏನಮ್ಮ ಅವರ ವಾದಕ್ಕೆ ನಿನ್ನ ಪ್ರತಿವಾದ ಏನು? ನೋಡಿ ಮಹಾಸ್ವಾಮಿ, ಪಾಪ ಈ ಹುಡುಗಿ ಇವರಿಗೋಸ್ಕರ ಕಾದು ಕಾದು ಬೇಸತ್ ಹೋಗಿದ್ದಾಳೆ. ಈ ಹುಡುಗಿಗೆ ಅಡಿಕೆ, ಮನೆ ಬಿಟ್ರೆ ಸಿಮೆಂಟ್ ಮೂಟೆ. ಹೀಗೆ ಬದುಕ್ತಾ ಇದ್ರೆ ಈ ಹುಡುಗಿ ಪರಿಸ್ಥಿತಿ ಏನಾಗ್ಬೋದು ಮಹಾಸ್ವಾಮಿ? ಪ್ರೀತಿ ನಿರೀಕ್ಷೆಯಲ್ಲಿ ತುಂದು ಬೆಂದು ಹೋಗ್ತಿರೋ ಈ ಹುಡುಗಿಗೆ ನೀವೇ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಕಳಕಳಿಯಾಗಿ ಬೇಡ್ಕೋತಾ ಇದ್ದೀನಿ. ಇದಕ್ಕೆ ತಾವೇನು ಹೇಳ್ತೀರಾ? ಇನ್ನೇನು ಹೇಳಿ ಮಹಾಸ್ವಾಮಿಗಳೇ, ಇವರಿಬ್ರು ಒಂದೇ ಸೆಲೆ ಹಾಕಿ ಜೀವಾವಧಿ ಶಿಕ್ಷೆ ಕೊಟ್ಬಿಡಿ. ಸ್ಪೀಕರ್ಗೆ ಸ್ವಲ್ಪ ಸೌಂಡ್ ಕೊಟ್ರೆ ನಿಮ್ಮ ಅಪ್ಪನ ಮನೆ ಗಂಟೆ ಏನಾದ್ರು ಹೋಗುತ್ತಾ? ಹೋಗೋಕೆ ಇದ್ರೆ ತಾನೇ ಇವರ ಅನಾರ್. ಹೆಣ್ಮಕ್ಳನ್ನ ದೇವತೆ ಅಂತ ಪೂಜಿಸೋ ದೇಶ ನಮ್ದು. ವಾದ ಏನೇ ಇರ್ಲಿ, ಹೆಣ್ಮಕ್ಳು ಗೆಲ್ಲಿ, ಅದೇ ನಮ್ಮ ಆಸೆ. ನಾವು ಸೋತ್ರು ಪರವಾಗಿಲ್ಲ, ಇವರ ನಮ್ಮ ಅವ್ರು ಗೆಲ್ಲಿ. ನೀವ್ ಏನ್ ತೀರ್ಪು ಕೊಡ್ತೀರೋ ಆ ತೀರ್ಪಿಗೆ ನಾವು ಬದ್ಧರಾಗಿರ್ತೀವಿ. ಇವರನ್ನ ಇವ್ರ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂದ್ರು, ಕ್ಲಾರಿಫಿಕೇಶನ್ ಪಕ್ಕ ಇದನ್ನಲ್ಲ. ಓ, ಅದಕ್ಕೆ ಅರಿಯೋಣ ಮಾತಿನ ಮಲ್ಲ ಅಂತ ಕರೆಯೋದು.
ವಾದಿ ಪ್ರತಿವಾದಿಗಳ ವಾದವನ್ನು ಆಲಿಸಿದ ನಂತರ ನಾನು ಹೇಳುವುದಕ್ಕೆ ಏನನ್ನು ಇಚ್ಛೆ ಪಡುತ್ತೇನೆ ಎಂದರೆ, ಪರಿಶುದ್ಧವಾದ ಪ್ರೀತಿಯನ್ನ ಕಾಯಿಸಬಾರ್ದು, ಕಣ್ಣೀರು ಹಾಕ್ಸ್ಬಾರ್ದು. ಮಾನ್ಯ ಮುತ್ತು ಅವರು ಕುಮಾರಿ ಮಹಿಮಾ ಅವರಿಗೆ ಮಾಡಿರುವ ಅನ್ಯಾಯಕ್ಕೆ SGG ನಿಯಮ 143 ಪ್ರಕಾರ ಶ್ರೀ ಮುತ್ತು ಅವರು ಮಹಿಮಾ ಅವರನ್ನು ವಿವಾಹವಾಗಿ ಜೀವನ ಪೂರ್ತಿ ಅವರ ಬಂದಿಯಾಗಿರಬೇಕೆಂದು SGG ಮನೆ ನ್ಯಾಯಾಲಯವು ತೀರ್ಪನ್ನು ನೀಡುತ್ತದೆ. ಜಡ್ಜ್ಮೆಂಟೇ ಮುಗೀತು ಮುತ್ತಣ್ಣವ್ರೆ, ಇನ್ ಯಾಕೆ ಕಟ್ಕಡೆ ಒಳಗೆ ನಿಂತಿದ್ದೀರಾ? ಬನ್ನಿ ಆಚೆ. ಈಗ ನೀವು ನ್ಯಾಯಾಲಯ ಕೊಟ್ಟಿರೋ ಶಿಕ್ಷೆನ ಸ್ವೀಕರಿಸಿ ಮಹಿಮಾ ಅವ್ರನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೋಬೇಕು. ಇಲ್ಲಿ ಹಿಂಗಂದ್ರೆ ಆಗಲ್ಲ. ಬಾಯ್ ಬಿಟ್ಟು ಒಪ್ಕೆ ಅಂತ ಏನಾಗಬೇಕು, ಇಲ್ಲ ಅದೇ ನ್ಯಾಯಾಲಯಕ್ಕೆ ಅವಮಾನ ಮಾಡ್ದಂಗಾಗುತ್ತೆ. ಏನ್ ಹೆಸರು ಹೇಳೋದು? ತರಿಕೆ ಏನಣ್ಣ ನೀನು ಇತ್ತೀಚೆಗೆ ಅಡಿಗೆನು ಸಪ್ಪೆ ಸಪ್ಪೆಯಾಗಿ ಮಾಡ್ತಿದ್ಯಾ? ಪ್ರಪೋಸ್ ಮಾಡೋದ್ರೆ ಹಿಂಗ್ ಸಪ್ಪೆಯಾಗಿ ಮಾಡಿದ್ರೆ ಏನಣ್ಣ ಮಜಾ ಇರುತ್ತೆ? ಸ್ವಲ್ಪ ಸ್ಪೆಷಲ್ ಆಗಿ ಮಾಡ. ಸುಮ್ದಿರ ನಂಗದೆಲ್ಲ ಗೊತ್ತಾಗಲ್ಲ. ರಸಿಕರ ರಾಜ ಅನ್ನೋ ಫ್ರೆಶ್ ಫಿಲ್ಮ್ ನೋಡಿಲ್ಲ ನೀನು? ಹಂಗೆ ಅದ್ರಲ್ಲಿ ಒಂದು ಕಪ್ಪಲ್ ಸೀರೆ ಎತ್ಕೊಂಡಿಲ್ಲ ಬಿಡು. ಅಯ್ಯೋ ಅವ್ರು ದೇವ್ರು ಕಣೋ, ಅವ್ರು ಮಾಡ್ದಂಗೆಲ್ಲ ನಂಗೆಲ್ಲ ಮಾಡಕ್ ಬರುತ್ತೆ. ಸುಮ್ದಿರ. ಸರಿ ಆಯ್ತು ಬಿಡಪ್ಪ, ನಾನು ಇವಾಗ ಮಾಡ್ತೀನಿ, ಹಂಗಾದ್ರೂ ಮಾಡು ಸಾಕು. ಸುಮ್ಮನೆ ನೋಡೋಣ. ರೀ ಚಂದನ ಅವ್ರೆ, ನೀವ್ ಇಲ್ದಿರೋ ಎಷ್ಟೋ ದಿನಗಳನ್ನ ಕಳೆದ್ಬಿಟ್ಟಿದೀವಿ. ಆದ್ರೆ ನೀವು ಸಿಕ್ಕದ್ಮೇಲೆ ನೀವ್ ಇಲ್ದಿರೋ ಕ್ಷಣನೇ ಇರಬಾರ್ದು ಅಂತ ಅನಿಸ್ತಿದೆ. ನಾನು ಕಣ್ಣಲ್ಲಿ ಕಣ್ಣಿಗೆ ನೋಡ್ಕೋತೀನಿ, ನಾನು ಸರಿ ಹೊಸ ಸಾಪ ಹಾಕೋತೀನಿ. ನನ್ನ ಜೊತೆ ಇದ್ದೀರಾ? ಅಣ್ಣ ಹಿಂಗ್ ಮಾಡ್ಬೇಕು. ಹೋಗು ಹೋಗಿ ಪ್ರಪೋಸ್ ಮಾಡು. ನಂಗಂಗೆಲ್ಲ ಬರಲ್ಲ, ಸುಂದಿರ ನೀನು. ಖಾಲಿಯಾಗಿ ಹೋಗ್ತಿದ್ದ ನನ್ನ ಜೀವನಕ್ಕೆ ಪ್ರೀತಿ ತುಂಬ ಬಂದಿರೋ ದೇವತೆ ನೀವು. ಸದಾ ನನ್ನ ಹೃದಯದಲ್ಲಿ ಗುಡಿ ಕಟ್ಟಿ ಸದಾ ನಿಮ್ಮನ್ನು ಪೂಜಿಸ್ತೀನಿ. ಕೊನೆ ತನಕ ನನ್ನ ಜೊತೆನೇ ಇರ್ತೀರಾ ಅಲ್ವಾ?